ಸ್ನೇಹಿತರೆ, ಇವತ್ತಿನ ಸಬ್ಜೆಕ್ಟ್ ಏನು ಗೊತ್ತಾ? ಯೂಟ್ಯೂಬನ್ನು ಆರಂಭಿಸುವಂತಹ 10 ಪ್ರಮುಖ ಮಾರ್ಗಗಳನ್ನು ನೋಡ್ತಾ ಬರೋಣ. ಓಕೆನಾ? ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಗೈಡ್ ಆಗಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಯಾರೆಲ್ಲ ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ, ಸೊ ಈ ಒಂದು 10 ಇಂಪಾರ್ಟೆಂಟ್ ಸ್ಟೆಪ್ಸನ್ನು ಅವ್ರು ಫಾಲೋ ಮಾಡಿದರೆ ಸೊ ಅವರ ಒಂದು ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಅವರ್ AFS ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿ RN ಪಕ್ಕರೇಶ್ ಮಾತಾಡೋದು. ಸೊ ನೀವು ವಿಡಿಯೋ ನೋಡ್ತಾ ಇದ್ದೀರ ಅಂತಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಸ್ಟೆಪ್ ನಂಬರ್ 1. ಸೊ ಮೊದಲಿಗೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂತಂದರೆ ಸೊ ಸಬ್ಜೆಕ್ಟ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟೆಡ್ ಇದ್ದೀರಲ್ಲ, ಸೊ ಅದನ್ನು ನೀವು ಫಸ್ಟ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಉದಾಹರಣೆಗಾಗಿ ಎಜುಕೇಷನ್ ಇದೆ, ಟೆಕ್ನಾಲಜಿ ಇದೆ, ಹೆಲ್ತ್ ಇದೆ, ಮತ್ತು ಫೈನಾನ್ಸ್ ಇದೆ, ಆ್ಯಂಡ್ ಕುಕ್ಕಿಂಗ್ ಇದೆ, ಆ್ಯಂಡ್ ಮತ್ತು ಟ್ರಾವೆಲ್ಸ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ, ಮೋಟಿವೇಶ್ನಲ್ ಇದೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಜೆಕ್ಟ್ ಅಂತ ಕರೀತಾರೆ. ಮತ್ತು ವಿಲಾಗ್ಸ್ ಇದೆ. ಓಕೆ, ಸೊ ನೀವು ಯಾವುದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಲ್ಲ, ಸೊ ಅದನ್ನು ನೀವು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಪ್ರೇಕ್ಷಕರನ್ನು ನೀವು ಐಡೆಂಟಿಫೈ ಮಾಡೋದು. ಅಂದರೆ ಸೊ ನಿಮ್ಮ ವಿಡಿಯೋಗೆ ಯಾರನ್ನ ನೀವು ನೋಡಬೇಕು ಎಂಬುದನ್ನು ಮೊದಲೇ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇದರ್ ಸ್ಟೂಡೆಂಟ್ಸು ಆ್ಯಂಡ್ ಜಾಬ್ ಹೋಲ್ಡರ್ಸು, ಅಥವಾ ಗೃಹಿಣಿಯರು, ಅಥವಾ ರೈತರು, ಅಥವಾ ಯಾರಿಗಾಗಿ ವಿಷಯ ನೀವು ಮಾಡ್ತಾ ಇದ್ರಲ್ಲ, ಸೊ ದಟ್ ಈಸ್ ಡಿಪೆಂಡ್ಸ್ ಆನ್ ಯುವರ್ ಸಬ್ಜೆಕ್ಟ್. ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋಸನ್ನು ಯಾರು ನೋಡ್ತಾರೆ ಅನ್ನೋದು ಇಟ್ ವಿಲ್ ಬಿ ಡಿಪೆಂಡ್ ಆನ್. ಓಕೆ, ಥರ್ಡ್ ಒನ್, ಚಾನಲ್ ನೇಮನ್ನು ಆಯ್ಕೆ ಮಾಡೋದು. ಓಕೆ, ಟು ಕ್ರಿಯೇಟಿಂಗ್ ಒಂದು ಯೂಟ್ಯೂಬ್ ಚಾನಲ್. ಸೊ ಪರ್ಟಿಕ್ಯುಲರ್ ಯಾವ ಸಬ್ಜೆಕ್ಟ್ ಮೇಲೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ತಿರಲ್ಲ ಅದಕ್ಕೆ ಒಂದು ಚಾನಲ್ದ ಒಂದು ನೇಮನ್ನು ಕ್ರಿಯೇಟ್ ಮಾಡೋದು. ಅದರ ಜೊತೆಗೆ ಫೋರ್ತ್ ಇಂಪಾರ್ಟೆಂಟ್ ಸ್ಟೆಪ್ಸನ್ನು ನಾವು ನೋಡೋದಾದರೆ ಪ್ರೊಫೆಷ್ನಲ್ ಬ್ರ್ಯಾಂಡಿಂಗ್ ಮಾಡಬೇಕು ಅದನ್ನು. ಸೊ ಅಂತಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಲೋಗೋ ಪ್ಲಸ್ ಮತ್ತು ಬ್ಯಾನರು ಮತ್ತು ಪ್ರೊಫೆಷ್ನಲ್ ಡಿಸ್ಕ್ರಿಪ್ಷನನ್ನು ನೀವು ಬರಿಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಲಿಂಕ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತು ಲಿಂಕ್ಡ್ಇನ್, ಈ ತರಹದ ಒಂದು ಲಿಂಕ್ಸನ್ನು ಕೂಡ ನೀವು ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡ್ಬೋದಂತಹ ಒಂದು ಮೆಥಡನ್ನು ನೀವು ಕಲ್ಕೋಬೇಕಾಗುತ್ತೆ. ಸೊ ಇದಾದ ನಂತರ ಫಿಫ್ತ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ ಸೊ ಉತ್ತಮ ಗುಣಮಟ್ಟದ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ನಿಂದಲೇ ನಾವು ಸ್ಟಾರ್ಟಿಂಗ್ ಆರಂಭ ಮಾಡ್ಬೋದು, ಆದರೆ ಅದರಲ್ಲಿ ಮೇನ್ ಅಂತಂದರೆ ಸೊ ನಿಮ್ಮ ಒಂದು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರಬೇಕು, ಮತ್ತು ಒಂದು ಉತ್ತಮವಾದಂಥ ಬೆಳಕು ಅಂದರೆ ಲೈಟಿಂಗ್ಸ್ ಜೊತೆಗೆ ಒಂದು ಕ್ಲಾರಿಟಿ ಇರ್ತಕ್ಕಂಥ ಒಂದು ವಿಡಿಯೋನ ನೀವು ಮಾಡಿದರೆ ಸಾಕು. ಓಕೆನಾ? ಸಿಕ್ಸ್ತ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ SEO ಫ್ರೆಂಡ್ಲಿ ಮತ್ತು ಟೈಟಲ್ ಡಿಸ್ಕ್ರಿಪ್ಷನನ್ನು ಬಳಸಬೇಕಾಗುತ್ತೆ. ಓಕೆ, SEO ಅಂತಂದರೆ ಈಗ ಆಡಿಯನ್ಸ್, ನೀವೇನು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವೀಡಿಯೋಸ್ ಇರುತ್ತಲ್ಲ, ಸೊ ಆಡಿಯನ್ಸ್ ಯಾವ ಥರ ಅದನ್ನು ಸರ್ಚ್ ಮಾಡ್ತಾರೆ ಯೂಟ್ಯೂಬಲ್ಲಿ ಹೋಗಿ, ಅದಕ್ಕೆ ಏನು ಕೀವರ್ಡ್ಸ್ ಇರ್ತೈತಲ್ಲ, ಇದನ್ನೇ ನಾವು SEO ಫ್ರೆಂಡ್ಲಿ ಕೀವರ್ಡ್ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇವುಗಳನ್ನು ನಾವು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಹ್ಯಾಶ್ಟ್ಯಾಗ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ಸೊ ChatGPTನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ SEO ಫ್ರೆಂಡ್ಲಿ ಟೈಟಲ್, ಡಿಸ್ಕ್ರಿಪ್ಷನನ್ನು ನಾವು ಸರ್ಚ್ ಮಾಡ್ಬೋದು. ಸೆವೆಂತ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ ಸೊ ಆಕರ್ಷಕ ಥಂಬ್ನೈಲನ್ನು ರಚನೆ ಮಾಡೋದು. ಅಂದರೆ ನೀವೇನು ಕಂಟೆಂಟನ್ನು ಕ್ರಿಯೇಟ್ ಮಾಡಿರ್ತಿರಲ್ಲ, ಸೊ ಅದಕ್ಕೆ ಒಂದು ಅಟ್ರಾಕ್ಟಿವ್ ಇರ್ತಕ್ಕಂಥ ಥಂಬ್ನೈಲ್ ಡಿಸೈನ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಂತೂ ತುಂಬಾ ಈಸಿ ಇದೆ. ನಾವು AI ಯೂಸ್ ಮಾಡಿಕೊಂಡು ಥಂಬ್ನೈಲನ್ನು ಡಿಸೈನ್ ಮಾಡ್ಬೋದು. ChatGPTಯಲ್ಲಿ ಹೋಗೋದು, ಸೊ ಪರ್ಟಿಕ್ಯುಲರ್ ನೀವೇನು ಸಬ್ಜೆಕ್ಟ್ ಮಾಡಿರ್ತಿಲ್ಲ ಅದರದ ಒಂದು ಪ್ರಾಂಪ್ಟನ್ನು ಹಾಕಿ ನಿಮ್ಮ ಒಂದು ಇಮೇಜನ್ನು ಅಲ್ಲಿ ಕೊಟ್ಟರೆ ಸೊ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ AI ಥಂಬ್ನೈಲನ್ನು ಡಿಸೈನ್ ಮಾಡಿ ಕೊಡುತ್ತೆ. ಸೊ ಅದನ್ನು ನೀವು ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅಲ್ಲಿಗೆ ಹೋಗಿ ಸೈಜ್ ಸೆಟ್ ಮಾಡಿ ನೀವು ಯೂಟ್ಯೂಬ್ಗೆ ಥಂಬ್ನೈಲಾಗಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಏಯ್ತ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ ನಿಯಮಿತವಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಸ್ಟಾರ್ಟಿಂಗ್ ಹೊಸದಾಗಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ ಪರ್ ಡೇ 3 ವಿಡಿಯೋಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಟೈಮ್ ನಾವು ನೋಡೋದಾದರೆ ಮಾರ್ನಿಂಗ್ 9 o'clock ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು, ಆಫ್ಟರ್ನೂನ್ 1 o'clock ಆ್ಯಂಡ್ ಈವ್ನಿಂಗ್ 4 to 5 o'clock ಒಳಗಡೆ ಒಂದು ವೀಡಿಯೋಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಬ್ಸ್ಕ್ರೈಬರ್ನ ನಾವು ಜಾಸ್ತಿ ಮಾಡಬೇಕಪ್ಪ ನಮ್ಮ ಚಾನಲ್ಗೆ ಅಂತಂದರೆ ಶಾರ್ಟ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಟ್ಯೂಬ್ಗೆ ಶಾರ್ಟ್ಸನ್ನು ನಾವು ಅಪ್ಲೋಡ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ ಸ್ನೇಹಿತರೆ. ಸೊ ನೈನ್ತ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ ಪ್ರೇಕ್ಷಕರ ಅಂದರೆ ಆಡಿಯನ್ಸ್ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು. ಅಂದರೆ ಸೊ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡೋದ್ರ ಮುಖಾಂತರ ಆಗಲಿ, ಅಥವಾ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಕಂಟೆಂಟ್ಗೆ ಏನಾದರೂ ಕಾಮೆಂಟ್ಸ್ ಮತ್ತು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇರ್ತಾರಲ್ಲ ಆಡಿಯನ್ಸು, ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದ್ರ ಜೊತೆಗೆ ಅವ್ರ ಕಮೆಂಟ್ಸ್ಗೆ ರಿಪ್ಲೈ ಕೊಡೋದು, ಈ ಥರ ಮಾಡೋದ್ರಿಂದ ಸೊ ನಿಮ್ಮ ಒಂದು
ಚಾನಲ್ ಗ್ರೋತ್ ಆಗೋ ಜೊತೆಗೆ ನಿಮ್ಮ ಒಂದು ಕಮ್ಯುನಿಟಿ ಬಿಲ್ಡನ್ನು ಮಾಡ್ಬೋದು ನೀವು. ಓಕೆನಾ. ಸೊ ಇದಾದ ನಂತರ 10th ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತಂದರೆ, ಸೊ ಅನಾಲಿಟಿಕ್ಸ್. ಯೂಟ್ಯೂಬಲ್ಲಿ YT ಸ್ಟುಡಿಯೋದ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅನಾಲಿಟಿಕ್ಸನ್ನು ಚೆಕ್ ಮಾಡ್ಬೋದು. ಅನಾಲಿಟಿಕ್ಸ್ ಮೂಲಕ ನೀವು ಏನು ಚೆಕ್ ಮಾಡ್ಬೋದು ಅಂತಂದರೆ, ನೀವೇನು ಆ ಪರ್ಟಿಕ್ಯುಲರ್ ಮಂತಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತಿಲ್ಲ, ಅದರಲ್ಲಿ ಯಾವ ಒಂದು ವೀಡಿಯೋ ಹೆಚ್ಚು ವೀಕ್ಷಣೆ ಕಂಡಿದೆ, ಅಂದರೆ ಯಾವುದೋ ಒಂದು ವೀಡಿಯೋ ಜಾಸ್ತಿ ಓಡಿದೆ, ಯಾವ ಒಂದು ವೀಡಿಯೋ ರ್ಯಾಂಕಿಂಗ್ ಬಂದಿದೆ. ಸೊ ಅದರದ ಒಂದು ಅನಾಲಿಟಿಕ್ಸನ್ನು ನೀವು ಚೆಕ್ ಮಾಡ್ಬೋದು. ಆ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿದರೆ ಪರ್ಟಿಕ್ಯುಲರ್ ನಿಮ್ಮದು ವಾಚ್ ಅವರ್ಸ್ ಆಗಿರ್ಬೋದು, ಮತ್ತು ಆಡಿಯೋ ರಿಟೆನ್ಷನ್ ಎಷ್ಟಿರುತ್ತೆ, ಮತ್ತು ಆಡಿಯನ್ಸ್ ಅಂದರೆ ಎಷ್ಟು ಜನ ಆಡಿಯನ್ಸ್ ನೋಡಿದ್ದಾರೆ, ಓಕೆ, ಮತ್ತು ಅದಕ್ಕೆ ಒಂದು ಇಂಪ್ರೆಷನ್ ಕ್ಲಿಕ್ ಅಂತ ಬರುತ್ತೆ, ಅದ್ರದ್ದು ಎಲ್ಲ ಡೀಟೇಲ್ಸು ಅದರಲ್ಲಿ ಗೊತ್ತಾಗುತ್ತೆ. ಸೊ ಆ ಒಂದು ವಿಡಿಯೋನ ನೀವು ಜಾಸ್ತಿ ಏನು ಓಡಿರುತ್ತಲ್ಲ ಅದನ್ನು ನೀವು ನೋಡಿಕೊಂಡು ಅದೇ ತರಹದ ನೆಕ್ಸ್ಟ್ ವಿಡಿಯೋನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು 20 ವೀಡಿಯೋಸನ್ನು ನೀವು ಕ್ರಿಯೇಟ್ ಮಾಡಿರ್ತೀರ ಅಂತಂದರೆ ಅದರಲ್ಲಿ ಒಂದು 3 ವೀಡಿಯೋಸ್ ರ್ಯಾಂಕಿಂಗ್ ಆಗಿರ್ತೈತೆ ಅಂತಂದರೆ ಆ 3 ವೀಡಿಯೋಸ್ಗೆ ನೀವು ಪ್ರಾಪರಾಗಿ ಏನು ಮೇಂಟೈನ್ ಮಾಡಿರ್ತೀರ, ಲೈಕ್ 1 ಈಸ್ ತಮ್ನೈಲ್ ಆಗಿರ್ಬೋದು, ಸೆಕೆಂಡ್ 1 ಈಸ್ ಟೈಟಲ್ ಆಗಿರ್ಬೋದು, ಥರ್ಡ್ 1 ಈಸ್ ಆ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಮತ್ತು ನೀವು ಕೊಟ್ಟಿರ್ತಕ್ಕಂಥ ವಾಯ್ಸ್ ಓವರ್ ಎಷ್ಟು ಕ್ಲಾರಿಟಿ ಇರುತ್ತೆ, ಮತ್ತು ಅದ್ರ ಜೊತೆಗೆ ಆಡಿಯನ್ಸ್ ನಿಮ್ಮ ಕೂಡ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಿರ್ತಾರಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸು ಕೂಡ ಆ ಒಂದು ವಿಡಿಯೋದಲ್ಲಿ ಕವರ್ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ಅನಾಲಿಟಿಕ್ ನೀವು ಚೆಕ್ ಮಾಡಿ, ಸೊ ಅದೇ ರೀತಿ ನೀವು ವಿಡಿಯೋನ ಪ್ರಿಪೇರ್ ಮಾಡಬೇಕು ಸ್ನೇಹಿತರೆ. ಸೊ ದೀಸ್ ಆರ್ ದ 10 ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಕರೀತಾರೆ.